ನಾನು ನಿಮ್ಮ ಯಶೋಧ ಆರ್ ಮೋಟಿವೇಶನಲ್ ಚಾನಲ್. ಇವತ್ತು ಯಾವ ಟಾಪಿಕ್ನೊಂದಿಗೆ ಬಂದಿದ್ದೀನಿ ಗೊತ್ತಾ? ನನ್ನ ವಿವರ್ ಒಬ್ಬರು ಮೇಡಮ್ ಈ ಸ್ನಾನ ಮಾಡ್ತಕ್ಕಂತಹ ಜಾಗದಲ್ಲೇ ಹೆಚ್ಚಿನದಾಗಿ ಹೃದಯಾಘಾತ ಆಗೋದು, ಈ ಹೃದಯಾಘಾತ ಆಗೋದಕ್ಕೆ ಕೆಲವೊಂದಷ್ಟು ಸಲಹೆಗಳನ್ನು ನೀಡಿ ಅದಕ್ಕೆ ಕಾರಣಗಳನ್ನು ನೀಡಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡಿದ್ರು. ಆ ವಿಷಯದ ಬಗ್ಗೆನೇ ಇವತ್ತು ಚರ್ಚಿಸ್ತಾ ಹೋಗೋಣ ಸ್ನೇಹಿತರೆ. ಸೊ ಈ ಹೃದಯಾಘಾತ ಅನ್ನೋದು ಸ್ನಾನಗೃಹದಲ್ಲೇ ಹೆಚ್ಚಿನದಾಗಿ ಸಂಭವಿಸ್ತಾ ಹೋಗುತ್ತೆ. ಇದಕ್ಕೆ ಕಾರಣ ತಿಳಿದಿದ್ದೀರಾ? ನೀವು ಸ್ನಾನ ಮಾಡ್ತಕ್ಕಂತಹ ಗೃಹ ಜಾಗದಲ್ಲೇ ಮಾಡ್ತಕ್ಕಂತಹ ಕೆಲವೊಂದಷ್ಟು ತಪ್ಪುಗಳೇ ಮೂಲ ಕಾರಣ ಇದಕ್ಕೆ. ಸೊ ಆದ್ದರಿಂದ ಇನ್ನು ಸ್ನಾನ ಮಾಡ್ತಕ್ಕಂತಹ ವೇಳೆ ಈ ಪಾರ್ಶ್ವವಾಯು ಹೃದಯಾಘಾತ ಸಂಭವಿಸಲು ಆಗದೇ ಇರ್ತಕ್ಕಂಥ ಕೆಲವೊಂದಷ್ಟು ಸಲಹೆಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅಷ್ಟು ಸಲಹೆಗಳನ್ನು ನೀವು ಅನುಸರಿಸಿದ್ದೇ ಆದಲ್ಲಿ ಖಂಡಿತವಾಗಿಯೂ ಕೂಡ ಹೃದಯಾಘಾತ ಆಗೋದನ್ನು ತಪ್ಪಿಸ್ಬೋದು. ಇಲ್ಲಿ ಮನುಷ್ಯ ಅನ್ನೋ ಜೀವಿ ಭಗವಂತನಲ್ಲಿ ಒಂದನ್ನು ಕೇಳ್ಕೊತಾನೆ ಸ್ನೇಹಿತರೆ, ಅಪ್ಪ ಭಗವಂತ ನನಗೆ ಆರೋಗ್ಯನ ಕೊಟ್ಟು ಕಾಪಾಡು ಅಂತ. ನಾವು ಎಷ್ಟೇ ಐಶ್ವರ್ಯ ಸಂಪತ್ತನ್ನು ಸಂಪಾದಿಸಿದ್ರೂ ಕೂಡ ನಮಗೆ ಆರೋಗ್ಯ ಅನ್ನೋದು ಸರಿ ಇಲ್ಲ ಅಂದಾಗ ಎಷ್ಟೇ ಯಾವುದನ್ನು ಕೂಡ ನಾವು ಅನುಭವಿಸಲು ಸಂತೋಷರಾಗಲು ತೃಪ್ತರಾಗಲು ಸಾಧ್ಯ ಆಗಲ್ಲ. ಸೊ ಹಾಗಾಗಿ ಈ ಒಂದು ಒಳ್ಳೆ ವಿಷಯ, ಒಂದು ಒಳ್ಳೆ ಯೂಸ್ಫುಲ್ ಇನ್ಫಾರ್ಮೇಷನ್ನ ನಿಮ್ಮ ಮುಂದೆ ತಂದಿದ್ದೀನಿ. ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಯಾಕಂದರೆ ಈ ಒಂದು ಕೆಲವೊಂದು ಸಲಹೆ ಕೆಲವೊಂದು ಸೊಲ್ಯೂಷನ್ನ ತಿಳ್ಕೊಂಡಾಗ ಒಂದು ಜೀವನ ನಾವು ಉಳಿಸಬಹುದು. ಹಾಗಾಗಿ ನೀವು ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನಾನು ಹಾಕ್ತಕ್ಕಂಥ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬಂದು ತಲುಪಲ್ಲ. ಇತ್ತೀಚಿನ ದಿನಗಳಲ್ಲಿ ಈ ಹೃದಯಾಘಾತ ಅನ್ನೋ ಪ್ರಕರಣಗಳು ಹೆಚ್ಚಾಗ್ತಾ ಹೋಗಿವೆ. ಸೊ ವಿಶೇಷವಾಗಿ ಯುವ ಪೀಳಿಗೆಯನ್ನು ಕಾಡ್ತಾ ಇದ್ದಾವೆ. ಸೊ ಈ ಹೃದಯಾಘಾತ ಪಾರ್ಶ್ವವಾಯು ಅನ್ನೋದು ಈ ಸ್ನಾನಗೃಹದಲ್ಲೇ ಹೆಚ್ಚಿನದಾಗಿ ಯಾಕೆ ಆಗ್ತಾ ಇದೆ, ಹೆಚ್ಚಿನದಾಗಿ ಯಾಕೆ ಸಂಭವಿಸ್ತಾ ಇದೆ, ಅದಕ್ಕೆ ಕಾರಣ ಏನು ಅಂತ ತಿಳ್ಕೊಳ್ತಾ ಹೋಗೋಣ. ಬಾತ್ರೂಮ್ನಲ್ಲಿ ಅಥವಾ ಸ್ನಾನದ ಗೃಹದಲ್ಲಿ ಪಾರ್ಶ್ವವಾಯು ಮತ್ತು ಹೃದಯಾಘಾತ ಹೆಚ್ಚಿನದಾಗಿ ಸಂಭವಿಸಲು ಕಾರಣ ಏನಂತ ಅಂದರೆ, ನಮ್ಮ ಸ್ನಾನದ ಗೃಹದ ಜಾಗವ ನಮ್ಮ ವಿವಿಧ ಬೇರೆ ಕೋಣೆಗಳಿಗಿಂತ ಅದರ ಹೆಚ್ಚಿನ ತಾಪಮಾನ ಭಿನ್ನವಾಗಿರುತ್ತೆ. ಅಂತಹ ಪರಿಸ್ಥಿತಿಯಲ್ಲಿ ನಮ್ಮ ದೇಹದ ಉಷ್ಣತೆಯನ್ನು ಸಮತೋಲನವಾಗಿರಿಸಿಕೊಂಡು ನಮ್ಮ ರಕ್ತದ ಪರಿಚಲನೆಯನ್ನು ಒಂದು ಒಳ್ಳೆ ಉತ್ತಮವಾಗಿ ಮಾಡಿಸಲು ನಮ್ಮ ಕರ್ತವ್ಯ ತುಂಬ ಇಂಪಾರ್ಟೆಂಟ್ ಹಾಗೂ ಬಹಳ ಮುಖ್ಯ ಕೆಲಸ. ನೀವು ನೀರನ್ನು ನೇರವಾಗಿ ತಲೆಯ ಮೇಲೆ ಸುರಿಯುವುದರಿಂದ ರಕ್ತದ ಪರಿಚಲನೆಗೆ ತುಂಬ ತೊಂದರೆಯಾಗುತ್ತೆ. ಸೊ ರಕ್ತವು ಹೃದಯವನ್ನು ಸರಿಯಾಗಿ ತಲುಪಲು ತುಂಬ ಕಷ್ಟ ಆಗುತ್ತೆ. ಸೊ ನೀರು ತುಂಬ ತಂಪಾಗಿದ್ದರೆ ಅದು ರಕ್ತದೊತ್ತಡ ಹೆಚ್ಚಾಗಿ ಹಠಾತ್ ಈ ಹೃದಯಾಘಾತ ಸಂಭವಿಸೋದಕ್ಕೆ ಕಾರಣ ಆಗುತ್ತೆ. ಸೊ ಇಲ್ಲಿ ಇದಲ್ಲದೆ ಈ ಬೆಳಗಿನ ಜಾವದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಸಾಮಾನ್ಯವಾಗಿ BP ಸ್ವಲ್ಪ ಹೆಚ್ಚೇ ಇರುತ್ತೆ. ಈ ಸಮಯದಲ್ಲಿ ತಣ್ಣೀರಿನ ಸಲೀಸು ನೀವು ತಲೆ ಮೇಲೆ ಹಾಕೋದ್ರಿಂದ BPಗೆ ತೊಂದರೆ ಆಗುತ್ತೆ. ಆ BPಗೆ ತೊಂದರೆ ಆದರೆ ಆ ಹೃದಯಾಘಾತಕ್ಕೆ ತೊಂದರೆ ಆಗ್ತಕ್ಕಂತಹ ಸಂಭವ ಹೆಚ್ಚಿದೆ. ಒಮ್ಮೆ ನೀವು ಸ್ನಾನಕ್ಕೆ ಹೋಗುವಾಗ ಈ ವಿಷಯವನ್ನು ನೆನ್ಪಿಡಿ. ಈ ಹೃದಯಾಘಾತ ಈ ಪಾರ್ಶ್ವವಾಯುವನ್ನು ತಪ್ಪಿಸಲು ನೀವು ತಣ್ಣೀರಿನಿಂದ ಸ್ನಾನ ಮಾಡುವಾಗ ನೇರವಾಗಿ ತಲೆಯ ಮೇಲೆ ನೀರನ್ನು ಸುರಿಬೇಡಿ. ಒಮ್ಮೆ ನಿಮ್ಮ ಪಾದಗಳಿಗೆ ಸುರಿಯಿರಿ, ಆಮೇಲೆ ನಂತರ ನಿಮ್ಮ ಮೈ ಕೈಗಳಿಗೆ ಸುರಿಯಿರಿ. ಸೊ ಹೆಚ್ಚು ಹೊತ್ತು ಈ ಸ್ನಾನದ ಗೃಹದಲ್ಲಿಯೇ ಕೂಡ ಸಮಯವನ್ನು ಕಳಿಬೇಡಿ. ಹಾಗಂತ ಆತ್ರ ಬೇಡ, ಒಂದು ಲಿಮಿಟ್ ಇರಲಿ. ಸೊ ಈ ಹೆಚ್ಚಿನದಾಗಿ ಸ್ನಾನದ ತೊಟ್ಟಿನಲ್ಲೇ ಇತ್ತು ಅಂತ ಅಂದರೆ ನಿಮ್ಮ ಅಪಧಮನಿಗಳ ಮೇಲೆ ಪರಿಣಾಮ ಬೀರ್ಬೋದು. ಅಪಧಮನಿಗಳ ಮೇಲೆ ಪರಿಣಾಮ ಬಿದ್ದರೆ ನಿಮ್ಮ ಹೃದಯಾಘಾತಕ್ಕೆ ತುಂಬ ತೊಂದರೆ ಆಗುತ್ತೆ. ಸೊ ಇಷ್ಟಾಗಿತ್ತು ಈ ಹೃದಯಾಘಾತದ ಕಾರಣಗಳು ಮತ್ತು ಅದಕ್ಕೆ ಒಂದು ಸೊಲ್ಯೂಷನ್ಸ್. ಇಷ್ಟು ನಿಮಗೆ ಅರ್ಥ ಆಗಿದೆ, ಇಷ್ಟು ಒಂದು ಒಳ್ಳೆ ಉಪಯುಕ್ತ ಮಾಹಿತಿ ಆಗಿದೆ ಅಂತ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಇಷ್ಟ ಆಗಿದ್ರೆ ದಯವಿಟ್ಟು ಎಲ್ರಿಗೂ ಶೇರ್ ಮಾಡಿ. ನೀವು ಕೂಡ ಸಬ್ಸ್ಕ್ರೈಬ್ ಆಗಿ ಇಂತಹ ಉಪಯುಕ್ತವಾದಂತಹ ವಿಷಯಗಳೊಂದಿಗೆ ನಿಮ್ಮ ಮುಂದೆ ಪ್ರತಿನಿತ್ಯ ಬರ್ತೀನಿ ಅಂತ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಮರಿದೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ, ಮುಂದಿನ ವಿಡಿಯೋದಲ್ಲಿ ಹೊಸದೊಂದು ವಿಷಯದೊಂದಿಗೆ ಒಂದೊಳ್ಳೆ ಉಪಯುಕ್ತವಾದ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ, ಅಲ್ಲಿವರೆಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.